ಕಡಲೆಕಾಯಿ ಪದಾರ್ಥ ಮಾಡುವುದನ್ನು ಕಾಬೂಲ್ ಕಡಲೆಕಾಯಿ 1 ಕಪ್ ಅಷ್ಟು ಕಾಬೂಲ್ ಕಡಲೆಕಾಯಿ ತೊಗೊಂಡಿದ್ದೀನಿ. ಇಲ್ಲಿ 2 ಟೊಮೊಟೊ ತೊಗೊಂಡಿದ್ದೀನಿ. ಇಲ್ಲಿ ನೋಡಿ ಕಾಯಿ ತುರಿ ತೊಗೊಂಡಿದ್ದೀನಿ. ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇಲ್ಲಿ ಗರಂ ಮಸಾಲ ತೊಗೊಂಡಿದ್ದೀನಿ. ಇಲ್ಲಿ 1 ಗಡ್ಡೆ ಅಷ್ಟು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಇದು ಧನಿಯಾ ಪೌಡ್ರು, ಚಕ್ಕೆ, ಮೊಗ್ಗು, ಲವಂಗ, ಏಲಕ್ಕಿ ಕಾಯಿ ಸಾರಿ ಲವಂಗ ಇದು. ಇಲ್ಲೇ ಮೊಸರು ಮಾಡುವ ಇದೆ. ಇಲ್ಲಿ ನೋಡಿ 1 ಕಪ್ ಅಷ್ಟು ಕಾಬೂಲ್ ಕಡಲೆಕಾಯಿ ಬೇಯಿಸೋಣ. 2 ವಿಸಲ್ ಬೇಯಿಸಿದೆ ನಾನು ಇದನ್ನು. ಕುಕ್ಕರ್ ವಿಸಲ್ ಹಚ್ಚಿ ಇಲ್ಲಿ ನೋಡಿ ಬೇಸಿಗೆನಕ್ಕೆ ಇಟ್ಟಿದ್ದೀನಿ. ಈ ಕಡೆ ಮಸಾಲೆ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ ಈರುಳ್ಳಿ ಹಾಕ್ತಾಯಿದ್ದೀನಿ, ಒಂದು ಪೇಸ್ಟ್ ಮಾಡ್ಕೊಂಬರೋಣ. ಟೊಮೊಟೊ, ಚಕ್ಕೆ, ಮೊಗ್ಗು, ಲವಂಗ ಒಂದು 4 ಲವಂಗ ಹಾಕ್ತಾಯಿದ್ದೀನಿ. ಕಾಯಿ ತುರಿ ಹಾಕ್ತಾಯಿದ್ದೀನಿ. ಇದನ್ನು ಮಸಾಲ ಪೇಸ್ಟ್ ಮಾಡ್ಕೊಂಬರೋಣ. ಇಲ್ಲಿ ನೋಡಿ ಕಡಾಯಿಗೆ ಇಟ್ಕೊಂಡಿದ್ದೀನಿ. ಇಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ. ಈ ಸ್ಪೂನಲ್ಲಿ 1 ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಜೀರಿಗೆ ಹಾಕ್ತಾಯಿದ್ದೀನಿ. ಸಾಸಿವೆ ಹಾಕ್ತಾಯಿದ್ದೀನಿ. ಅದು ಚಟಪಟ ಆದ ನಂತರ ಇಲ್ಲಿ ನೋಡಿ 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ. ನೋಡಿ ಇಲ್ಲಿ ಗರಂ ಮಸಾಲ ಹಾಕ್ತಾಯಿದ್ದೀನಿ. ಇದಾದ ನಂತರ ಇಲ್ಲಿ ನೋಡಿ ಪೇಸ್ಟ್ ಮಾಡಿಟ್ಕೊಂಡಂಥ ವಿನೆಗರ್ ಇಲ್ಲಿ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ನಾನು. ಸ್ವಲ್ಪ ಗ್ರೇವಿ ಬರಲಿಕ್ಕೆ ನೀರು ಹಾಕ್ತಾಯಿದ್ದೀನಿ, 2 ಸ್ಪೂನಷ್ಟು. ಇಲ್ಲಿ ಅರಿಶಿನ ಹುಡಿ ಹಾಕ್ತಾಯಿದ್ದೀನಿ. ಇಲ್ಲಿ ಗರಂ ಮಸಾಲ ಹಾಕ್ತಾಯಿದ್ದೀನಿ. ಇಲ್ಲಿ ನೋಡಿ ಮೊಸರು ಮಧ್ಯಮ ಉರಿಯಲ್ಲಿ ಇಟ್ಟು ಮೊಸರು ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದನ್ನು ನೋಡಿ ಚೆನ್ನಾಗಿ ಕುದಿಬೇಕು. ಈಗ ನೋಡಿ ಗ್ರೇವಿ ಈ ಥರ ಆಗಿದೆ. ಇದು ಕುದಿ ಬಂದ ನಂತರ ನೋಡಿ ಚೆನ್ನ ಮಸಾಲ ಕಾಬೂಲ್ ಕಡಲೆಕಾಯಿ ಹಾಕ್ತಾಯಿದ್ದೀನಿ.
ಇದು ನೋಡಿ ಅದೆಲ್ಲ ಇನ್ನೂ ಸ್ವಲ್ಪ ಸರಿ ಕುದಿಬೇಕು. ನಮಗೆ ಇನ್ನೂ ಸ್ವಲ್ಪ ಗ್ರೇವಿ ಬೇಕಂದರೆ ಗ್ರೇವಿ ಮಾಡ್ಕೋಬೇಕು. ಇಲ್ಲಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನಾನು. ಉಪ್ಪು ಹಾಕಿ ಮತ್ತು ಸರಿ ಕಲಸೋಣ. ಇದು ಒಂದೆರಡು ಕುದಿ ಬರಬೇಕು. ಇದು ಕುದಿ ಬಂದ ನಂತರ ಒಳ್ಳೆ ಟೇಸ್ಟ್ ಆಗ್ತದೆ. ಇಲ್ಲಿ ನೋಡಿ ರೆಡಿಯಾಗಿದೆ. ಈಗ ಕಾಬೂಲ್ ಕಡಲೆಕಾಯಿ ಪದಾರ್ಥ ರೆಡಿಯಾಗಿದೆ. ಈಗ ಸರ್ವ್ ಮಾಡೋಣ. ನೋಡಿ ಕಾಬೂಲ್ ಕಡಲೆಕಾಯಿ ಪದಾರ್ಥ ರೆಡಿ ಇದೆ. ಇದು ಸರ್ವ್ ಮಾಡಿದ್ದೀನಿ ಚಪಾತಿ ಒಟ್ಟಿಗೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಆಗಿ, ಸಬ್ಸ್ಕ್ರೈಬ್ ಮಾಡಿ. ಸೂಪರ್ ಆಗಿದೆ, ಟೇಸ್ಟ್ ಒಳ್ಳೆಯದಾಗಿದೆ ಇದು.